ನಮಸ್ಕಾರ ಮನಿಲೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕ್ರೆಡಿಟ್ ರಿಪೋರ್ಟ್ನ ಪ್ರಾಮುಖ್ಯತೆ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ರಿಪೋರ್ಟ್ ಇವೆರಡೂ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮುಖ್ಯ. ನಿಮಗೆ ವೈಯಕ್ತಿಕವಾಗಿ ಸಾಲ ಅಥವಾ ವಾಹನದ ಮೇಲೆ ಸಾಲ ಅಥವಾ ಗೃಹ ಸಾಲ ಹೀಗೆ ಯಾವುದೇ ಸಾಲ ಬೇಕಿದ್ರೂ ಕೂಡ ನಿಮಗೆ ಈ ಕ್ರೆಡಿಟ್ ರಿಪೋರ್ಟ್ಗಳು ಬೇಕು. ಈ ಕ್ರೆಡಿಟ್ ಸ್ಕೋರ್ ಕೇಳೇನೇ ಕೇಳ್ತಾರೆ. ಈ ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ರಿಪೋರ್ಟ್ ಆಧರಿಸಿ ಬ್ಯಾಂಕ್ನವರು ನಿಮಗೆ ಸಾಲ ಅಥವಾ ಕ್ರೆಡಿಟ್ ಕಾರ್ಡನ್ನು ಕೊಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ನಿರ್ಧರಿಸ್ತಾರೆ. ಕ್ರೆಡಿಟ್ ರಿಪೋರ್ಟ್ನಲ್ಲಿ ನೆಗೆಟಿವ್ ವರದಿ ಇದ್ದರೆ ಆಗ ನಿಮಗೆ ಸಾಲ ಸಿಗೋದು ಕಷ್ಟ ಆಗುತ್ತೆ. ಇವತ್ತು ನಾವು ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನೋಡಿ, ಈ ನೆಗೆಟಿವ್ ವರದಿ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿದ್ದರೆ ಅದು ಎಷ್ಟು ದಿನಗಳವರೆಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವೀಗ ನಿಮಗೆ ತಿಳಿಸಿಕೊಡ್ತೇವೆ. ನೋಡಿ, ಮೊದಲಿಗೆ ಕ್ರೆಡಿಟ್ ಸ್ಕೋರ್ ಅಂದ್ರೇನು, ಕ್ರೆಡಿಟ್ ರಿಪೋರ್ಟ್ ಅಂದ್ರೇನು ಇದರ ಬಗ್ಗೆ ತಿಳ್ಕೊಳ್ಳೋಣ. ಕ್ರೆಡಿಟ್ ಸ್ಕೋರ್ ಅನ್ನೋದು ನಿಮ್ಮ ಕ್ರೆಡಿಟ್ ವರ್ತಿನೆಸ್ ತೋರಿಸುವ 3 ಅಂಕಿಗಳ ಸಂಖ್ಯೆ. ಕ್ರೆಡಿಟ್ ವರ್ದಿನೆಸ್ ಅಂದರೆ ಸಾಲ ಮರುಪಾವತಿ ಮಾಡುವ ನಿಮ್ಮ ಸಾಮರ್ಥ್ಯ. ಮತ್ತೊಂದೆಡೆ ಕ್ರೆಡಿಟ್ ರಿಪೋರ್ಟ್ ಅನ್ನೋದು ನಿಮ್ಮ ಹಣಕಾಸಿನ ಅಂಕಿಅಂಶಗಳ ವಿಸ್ತೃತವಾದ ಸಾರಾಂಶ. ಇದು ನಿಮ್ಮ ಕ್ರೆಡಿಟ್ ಹಿಸ್ಟರಿ, ಬಾಕಿ ಇರುವ ಸಾಲ, ಕ್ರೆಡಿಟ್ ಕಾರ್ಡ್ ಬಳಕೆ ಮತ್ತು ಸಾಲ ಮರುಪಾವತಿಯ ಟ್ರ್ಯಾಕ್ ರೆಕಾರ್ಡ್ ಹೀಗೆ ಮೊದಲಾದವುಗಳ ಬಗ್ಗೆ ಇದು ತಿಳಿಸಿಕೊಡುತ್ತೆ. ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಆಧರಿಸಿ ಕ್ರೆಡಿಟ್ ಬ್ಯೂರೋಗಳು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಜನರೇಟ್ ಮಾಡುತ್ತೆ. ಟ್ರಾನ್ಸ್ ಯೂನಿಯನ್ ಸಿಬಿಲ್, ಎಕ್ವಿಫ್ಯಾಕ್ಸ್, ಎಕ್ಸ್ಪೀರಿಯನ್ ಮೊದಲಾದ ವಿವಿಧ ಕ್ರೆಡಿಟ್ ಬ್ಯೂರೋಗಳು ತಮ್ಮ ಕ್ರೆಡಿಟ್ ಸ್ಕೋರ್ಗಳನ್ನು ಕೊಡ್ತವೆ. ಟ್ರಾನ್ಸ್ ಯೂನಿಯನ್ ಸಿಬಿಲ್ ಕೊಡುವ ಕ್ರೆಡಿಟ್ ಸ್ಕೋರ್ಗೆ ವ್ಯಾಪಕವಾದ ಮನ್ನಣೆ ಇದೆ. ಸಿಬಿಲ್ ಸ್ಕೋರ್ 300ರಿಂದ 900ವರೆಗೆ ಇರಲಿದೆ. ಎಕ್ವಿಫ್ಯಾಕ್ಸ್ ಮತ್ತು ಎಕ್ವೇರಿಯನ್ನಲ್ಲಿ ಕ್ರೆಡಿಟ್ ಸ್ಕೋರ್ 300ರಿಂದ 850ರ ನಡುವೆ ಇರಲಿದೆ. 700ಕ್ಕಿಂತ ಹೆಚ್ಚಿರುವ ಸಿಬಿಲ್ ಸ್ಕೋರ್ ಸಾಮಾನ್ಯವಾಗಿ ಉತ್ತಮ ಅಂತ ಪರಿಗಣಿಸಲ್ಪಡುತ್ತೆ. ಕೆಲವು ಬ್ಯಾಂಕ್ಗಳು 750ಕ್ಕಿಂತ ಹೆಚ್ಚಿದ್ರೆ ಆ ಸಿಬಿಲ್ ಸ್ಕೋರನ್ನು ಉತ್ತಮ ಅಂತ ಪರಿಗಣಿಸೋದು ಕೂಡ ಇದೆ. ನೀವು ಬ್ಯಾಂಕ್ನಲ್ಲಿ ಸಾಲಕ್ಕೆ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಕ್ರೆಡಿಟ್ ಬ್ಯೂರೋಗಳು ಕೊಡುವಂತಹ ಕ್ರೆಡಿಟ್ ರಿಪೋರ್ಟ್ ಮತ್ತು ಕ್ರೆಡಿಟ್ ಸ್ಕೋರ್ಗಳನ್ನು ಬ್ಯಾಂಕುಗಳಲ್ಲಿ ಕೇಳ್ತಾರೆ. ನೀವು ಎಷ್ಟು ಸಾಲವನ್ನು ಪಡೆದಿದ್ದೀರಿ ಅಥವಾ ನಿಮ್ಮ ಬಳಿ ಎಷ್ಟು ಕ್ರೆಡಿಟ್ ಕಾರ್ಡ್ ಇದೆ, ನೀವು ಸಮಯಕ್ಕೆ ಸರಿಯಾಗಿ ಪಾವತಿಗಳನ್ನು ಮಾಡಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಬ್ಯಾಂಕುಗಳು ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಿಂದ ತಿಳಿದುಕೊಳ್ಳುತ್ತೆ. ಒಂದು ವೇಳೆ ಹಳೆಯ ಸಾಲದ ಕಂತುಗಳ ಪಾವತಿಯಲ್ಲಿ ಯಾವುದೇ ವಿಳಂಬ ಆಗಿದ್ದರೆ ಅಥವಾ ಬಾಕಿ ಮೊತ್ತ ಸೆಟಲ್ ಆಗಿದ್ದರೆ ಈ ಲೋಪಗಳೆಲ್ಲ ನಿಮ್ಮ ರಿಪೋರ್ಟ್ನಲ್ಲಿ ದೀರ್ಘಾವಧಿಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ವರದಿಗಳು ಅಂದರೆ ಈ ಲೋಪಗಳ ಬಗೆಗಿನ ವಿವರಗಳನ್ನು ನಿಮ್ಮ ರಿಪೋರ್ಟ್ನಿಂದ ತೆಗೆದು ಹಾಕೋದಕ್ಕೆ ಎಷ್ಟು ದಿನ ಬೇಕಾಗಬಹುದು. ಸೊ ಈ ಬಗ್ಗೆ ಕೂಡ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಸಾಮಾನ್ಯವಾಗಿ ಇಂತಹ ಲೋಪದೋಷಗಳು ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ 7 ವರ್ಷಗಳವರೆಗೆ ಇರುತ್ತೆ. ಆದಾಗ್ಯೂ ನೀವು ಎಷ್ಟು ದಿನ ವಿಳಂಬ ಮಾಡಿದ್ದೀರಿ ಅಥವಾ ಯಾವ ರೀತಿಯ ದೋಷ ಆಗಿದೆ ಅನ್ನೋದನ್ನು ಆಧರಿಸಿ ಇದು ನಿಮ್ಮ ರಿಪೋರ್ಟ್ಗಳಲ್ಲಿ ವರದಿಯಾಗುವ ಅವಧಿ ಹೆಚ್ಚು ಆಗಬಹುದು ಅಥವಾ ಕಡಿಮೆ ಕೂಡ ಆಗಬಹುದು. ಉದಾಹರಣೆಗೆ, ನೀವು ಪಾವತಿಯನ್ನು ಮಧ್ಯರಾತ್ರಿ ಮಾಡಿದರೆ, ಅಂದರೆ ನೀವು ನಿಗದಿತ ದಿನಾಂಕದೊಳಗೆ ಪಾವತಿಯನ್ನು ಮಾಡದೇ ಹೋದರೆ ಆಗ ಆ ಮಾಹಿತಿ ಸಿಬಿಲ್ ಮತ್ತು ಇತರೆ ಕ್ರೆಡಿಟ್ ರಿಪೋರ್ಟ್ಗಳಲ್ಲಿ 7 ವರ್ಷಗಳವರೆಗೆ ಇರುತ್ತೆ. ಕ್ರೆಡಿಟ್ ಬ್ಯೂರೋ ಎಕ್ವಿಫ್ಯಾಕ್ಸ್ ಹೇಳುವ ಪ್ರಕಾರ ಹಳೆಯ ಸಾಲವನ್ನು ತೀರಿಸಿದರೂ ಕೂಡ ಈ ವಿಳಂಬ ಪಾವತಿಯ ವಿವರಗಳು ರಿಪೋರ್ಟ್ನಲ್ಲಿ ಇನ್ನೂ ಇರುತ್ತೆ. ಅದೇ ರೀತಿ ನೀವು ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಪಾವತಿಯನ್ನು ತಪ್ಪಿಸಿದರೆ, ಅಂದರೆ ಪಾವತಿ ಮಾಡಿಲ್ಲದೆ ಹೋದರೆ ಕೂಡ ನೀವು ಮೊದಲ ಸಲ ಪಾವತಿ ತಪ್ಪಿಸಿದಾಗಿನಿಂದ 7 ವರ್ಷಗಳ ಕಾಲ ಅದರ ವಿವರಗಳು ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ದಾಖಲಾಗಿರುತ್ತೆ. ಅದೇ ರೀತಿ ಪೂರ್ತಿ ಬಾಕಿ ಮೊತ್ತವನ್ನು ಪಾವತಿ ಮಾಡದೆ ಲೋನ್ ಸೆಟಲ್ ಮಾಡಿದರೂ ಕೂಡ ಅದು ರಿಪೋರ್ಟ್ನಲ್ಲಿ 7 ವರ್ಷಗಳವರೆಗೆ ರೆಕಾರ್ಡ್ ಆಗಿ ಇರುತ್ತೆ. ಅದರ ಜೊತೆಗೆ ದಿವಾಳಿತನ ಮತ್ತು ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಕೂಡ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ 7 ವರ್ಷಗಳವರೆಗೆ ದಾಖಲೆ ಇರುತ್ತೆ. ಯಾವ ಬಗೆಯ ದಿವಾಳಿತನ ಅಥವಾ ಬ್ಯಾಂಕ್ ಕರಪ್ಟ್ರಿ ಅನ್ನೋದನ್ನು ಆಧರಿಸಿ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ 7ರಿಂದ 10 ವರ್ಷಗಳ ಕಾಲ ವರದಿ ದಾಖಲಾಗುತ್ತೆ. ಹೀಗಂತ ಎಕ್ವಿಫ್ಯಾಕ್ಸ್ ಕ್ರೆಡಿಟ್ ಬ್ಯೂರೋ ವೆಬ್ಸೈಟ್ ತಿಳಿಸುತ್ತೆ. ನೀವು ಹೊಸ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಬ್ಯಾಂಕುಗಳು ಕ್ರೆಡಿಟ್ ಬ್ಯೂರೋಗಳಿಂದ ನಿಮ್ಮ ಕ್ರೆಡಿಟ್ ವರದಿಯನ್ನು ಕೊಡುತ್ತೆ. ಇದನ್ನು ಹಾರ್ಡ್ ಎನ್ಕ್ವೈರಿ ಅಂತ ಪರಿಗಣಿಸಲಾಗುತ್ತೆ. ಈ ಹಾರ್ಡ್ ಎನ್ಕ್ವೈರಿ ಕೂಡ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ 2 ವರ್ಷಗಳವರೆಗೆ ಇರುತ್ತೆ. ಆದಾಗ್ಯೂ ಇದರ ನಕಾರಾತ್ಮಕವಾದ ಪರಿಣಾಮ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ 1 ವರ್ಷ ಮಾತ್ರ ಇರುತ್ತೆ. ಇನ್ನು ವಿಳಂಬ ಪಾವತಿ ಅಥವಾ ಪಾವತಿ ತಪ್ಪಿದಲ್ಲಿ ಅಂತಹ ನಕಾರಾತ್ಮಕವಾದ ಮಾಹಿತಿ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ದೀರ್ಘಾವಧಿ ಇರುತ್ತೆ. ಆದರೆ ಕ್ರೆಡಿಟ್ ಸ್ಕೋರ್ ಮೇಲೆ ಅದರ ಪರಿಣಾಮ ಕಾಲಕ್ರಮೇಣ ಕಡಿಮೆ ಆಗುತ್ತೆ. ನೀವು ನಿಮ್ಮ ಸಾಲ ಮರುಪಾವತಿಯಲ್ಲಿ ಸಕಾರಾತ್ಮಕವಾಗಿದ್ದರೆ, ಅಂದರೆ ಸಮಯಕ್ಕೆ ಸರಿಯಾಗಿ ಪಾವತಿ, ಪೂರ್ಣ ಮೊತ್ತದ ಪಾವತಿ, ಕ್ರೆಡಿಟನ್ನು ಜವಾಬ್ದಾರಿಯುತವಾಗಿ ಬಳಸಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕ್ರಮೇಣ ಸುಧಾರಣೆ ಆಗುತ್ತೆ. ಕಡಿಮೆ ಬಡ್ಡಿ ದರ ವಿಧಿಸಲ್ಪಡುವ ಗ್ರಾಹಕರಿಗೆ ಉತ್ತಮವಾದ ಕ್ರೆಡಿಟ್ ಸ್ಕೋರ್ ಕೂಡ ಅನುಕೂಲ ಆಗುತ್ತೆ.
ಸಾಲ ಕೊಡೋದಕ್ಕೂ ಮೊದಲು ಬ್ಯಾಂಕ್ಗಳು ಅನೇಕ ರೀತಿಯ ಅಂಶಗಳನ್ನು ಪರಿಗಣಿಸುತ್ತೆ. ಈ ಪೈಕಿ ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ರಿಪೋರ್ಟ್ ಅತಿ ಮುಖ್ಯ ಆಗುತ್ತೆ. ನೀವು ನಿಮ್ಮ ಸಿವಿಲ್ ಸ್ಕೋರ್ ಮತ್ತು ಕ್ರೆಡಿಟ್ ರಿಪೋರ್ಟ್ ಅನ್ನ civilwebsite.com ನಲ್ಲಿ ಉಚಿತವಾಗಿ ನೋಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.